ಡಾಲಿ ಧನಂಜಯಗೆ ತುಂಬ ದೊಡ್ಡ ಬ್ರೇಕ್ ಕೊಟ್ಟಂಥ ಸಿನಿಮಾ, ಅವರ ಓನ್ ಪ್ರೊಡಕ್ಷನ್ ಸಿನಿಮಾ. ಬಡವ ರಾಸ್ಕಲ್ಗೂ, ಕನ್ನಡಿಗರಿಗೂ, ಕನ್ನಡಕ್ಕೂ, ಅಣ್ಣನಿಗೂ ಒಂದು ಎಮೋಷನ್ ಇದೆ. ಅಣ್ಣ ಫ್ರಮ್ ಮೆಕ್ಸಿಕೋ, ಅಣ್ಣನ ಹೆಸರಿಂದನೇ, ಅಣ್ಣ ಅಂದ್ರೇ ಒಂದು ಶಕ್ತಿ. ಅಣ್ಣ ಅಂದರೆ ಅಣ್ಣವರು, ಅಣ್ಣವರ ಹೆಸರನ್ನೇ ಅಗೇನ್ ಟೈಟ್ಲಾಗಿ ಇಟ್ಟಿದ್ದಾರೆ. ಪ್ರೀವಿಯಸ್ ಸಿನಿಮಾ ಬಡವ ರಾಸ್ಕಲ್ ಕೂಡ ಅಣ್ಣವರ ಫೇಮಸ್ ಡೈಲಾಗು, ಅಂದರೆ ಸಿನಿಮಾಗಳಲ್ಲಿ ಅವ್ರ ಪ್ರೀತಿಯಿಂದ ಬೈಯುವಂಥ ಒಂದು ರೀತಿಯ ಬೈಗುಳ. ಟೀಸರಲ್ಲಿ ಅವರು ಧನಂಜಯ ಹಿಂಗೆ ಬಗ್ಗಿ ಎದೊಳ್ಬೇಕಾದ್ರೆ ಆ ಕರ್ನಾಟಕದ ಒಂದು ಪದಕ, ಆ ಒಂದು ಲಾಕೆಟ್ ಏನಿದೆ, ಮೈ ಝುಮ್ ಅನಿಸುತ್ತೆ. ಕೆಲಸ ಇದೆಯೋ ಇಲ್ವೋ, ನಿರಂತರವಾಗಿ ಕೆಲಸ ಮಾಡ್ತಿರುವಂತಹ ಒಬ್ಬ ನಟ ಡಾಲಿ ಧನಂಜಯ. ಮತ್ತು ಅವರ ಪ್ರೊಡಕ್ಷನ್ ಹೌಸ್ ಬಗ್ಗೆ ವಿಶೇಷವಾಗಿ ಹೇಳಬೇಕು, ಡಾಲಿ ಪಿಕ್ಚರ್ಸು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣಕ್ಕಂತ. ಸ್ವಲ್ಪ ತಡ ಆಯಿತು, ಸೊ ನಿನ್ನೆ ಅಣ್ಣವರ ಬರ್ಡೇ ಇತ್ತು. ಅದರ ಹಿಂದೆ ಅಣ್ಣ ಫ್ರಮ್ ಮೆಕ್ಸಿಕೋ ಟೀಸರ್ ರಿಲೀಸ್ ಆಗಿತ್ತು. ಆ್ಯಕ್ಚುಲಿ ಟೀಸರ್ ನೋಡಿ ನಾನು ತುಂಬ ಎಕ್ಸೈಟ್ ಆಗಿದೆ. ಬಡವ ರಾಸ್ಕಲ್ ಕನೆಕ್ಷನ್ನು ಆ್ಯಂಡ್ ಬಡವ ರಾಸ್ಕಲ್ ಏನಾಗಿತ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಡಾಲಿ ಧನಂಜಯಗೆ ತುಂಬ ದೊಡ್ಡ ಬ್ರೇಕ್ ಕೊಟ್ಟಂಥ ಸಿನಿಮಾ, ಅವರ ಓನ್ ಪ್ರೊಡಕ್ಷನ್ ಸಿನಿಮಾ. ಆ್ಯಂಡ್ ಒಂದು ದೊಡ್ಡ ಡೈರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡೋಂಥ ಸಿನಿಮಾ, ಒಂದು ಪೊಟೆನ್ಷಿಯಲ್ ಇರುವಂಥ ಮ್ಯೂಸಿಕ್ ಡೈರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದಂಥ ಸಿನಿಮಾ, ಒಂದು ಇಡೀ ತಂಡವೇ ಕನ್ನಡ ಚಿತ್ರರಂಗಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಂಥ ಸಿನಿಮಾ ಬಡವ ರಾಸ್ಕಲ್ಗೂ, ಕನ್ನಡಿಗರಿಗೂ, ಕನ್ನಡಕ್ಕೂ, ಅಣ್ಣನಿಗೂ ಒಂದು ಎಮೋಷನ್ ಇದೆ. ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಎಮೋಷನ್. ಕನ್ನಡ ಅಂದರೆ, ಕನ್ನಡ ಸಿನಿಮಾ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡ ಸಿನಿಮಾ. ನಮ್ಮ ಕನ್ನಡಿಗರ ಎಮೋಷನ್, ಕನ್ನಡಿಗರ ಸಾಕ್ಷಿ ಪ್ರಜ್ಞೆ, ಇವೆಲ್ಲವೂ ಕೂಡ ಡಾಕ್ಟರ್ ರಾಜ್ಕುಮಾರ್. ಸೊ ಆ ಒಂದು ಡಾಕ್ಟರ್ ರಾಜ್ಕುಮಾರನ್ನ ಆವರಿಸಿರುವಂತಹ ತಂಡ ಇದು. ಸೊ ಡೈರೆಕ್ಟರ್ ಹೆಸರೇ ಶಂಕರ್ ಗುರು ಸಿನಿಮಾ ಟೈಟ್ಲ್ ನನಗೆ ಅವ್ರ ಹೆಸರಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅಣ್ಣ ಅಂದರೆ ಅಣ್ಣವರ ಹೆಸರನ್ನೇ ಅಗೇನ್ ಟೈಟ್ಲಾಗಿ ಇಟ್ಟಿದ್ದಾರೆ. ಪ್ರೀವಿಯಸ್ ಸಿನಿಮಾ ಬಡವ ರಾಸ್ಕಲ್ ಕೂಡ ಅಣ್ಣವರ ಫೇಮಸ್ ಡೈಲಾಗು, ಅಂದರೆ ಸಿನಿಮಾಗಳಲ್ಲಿ ಅವ್ರ ಪ್ರೀತಿಯಿಂದ ಬೈಯುವಂಥ ಒಂದು ರೀತಿಯ ಬೈಗುಳ. ಸೊ ಅದನ್ನು ಅಂದರೆ ಮತ್ತು ಇಡೀ ಸಿನಿಮಾ ತುಂಬೆಲ್ಲ ಆ ಒಂದು ಅಣ್ಣವರ ಛಾಯೆಯನ್ನು ಆವರಿಸ್ಕೊಂಡಿದ್ದಂತಹ ಈ ಒಂದು ತಂಡ. ಅಗೇನ್ ಅಣ್ಣ ಫ್ರಮ್ ಮೆಕ್ಸಿಕೋ, ಅಣ್ಣನ ಹೆಸರಿಂದನೇ, ಅಣ್ಣ ಅಂದ್ರೇ ಒಂದು ಶಕ್ತಿ. ಅಣ್ಣ ಫ್ರಮ್ ಮೆಕ್ಸಿಕೋ ಟೀಸರು ಏಕ್ದಮ್ ಮಾಸ್ ಆಗಿದೆ. ಅಂದರೆ ಧನಂಜಯ ನಟರಾಕ್ಷಸ ಅನ್ನೋ ಈ ಒಂದು ಪ್ರತಿಭೆಯೊಳಗಿನ ಸ್ಕಿಲ್ಸ್ ಏನಿದೆ, ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋಂಥ ಡೈರೆಕ್ಟರು ಶಂಕರ್ ಗುರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಡವ ರಾಸ್ಕಲ್ ಸಿನಿಮಾ ಅದಕ್ಕೆ ತುಂಬ ದೊಡ್ಡ ಸಾಕ್ಷಿ. ಡಾಲಿ ಅನ್ನೋ ದೊಡ್ಡ ಇಮೇಜನ್ನು ಬದಿಗೊತ್ತಿ ಈ ಥರನೂ ತೋರಿಸ್ಬೋದು, ಇವ್ರೊಳಗಡೆ ಈ ಥರದ್ದೊಂದು ಪ್ರತಿಭೆ ಇದೆ ಅನ್ನೋ ಒಂದು ಮಾಸಿಫೈ ಹೀರೋ ಎಲಿಮೆಂಟ್ನ ಇಂಟ್ರೊಡ್ಯೂಸ್ ಮಾಡಿದಂತಹ ಶಂಕರ್ ಗುರು. ಅಗೇನ್ ಅಣ್ಣ ಫ್ರಮ್ ಮೆಕ್ಸಿಕೋ ಈ ಒಂದು ಟೀಸರಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಅದನ್ನು ಕಟ್ಕೊಟ್ಟಿದ್ದಾರೆ ಮತ್ತು ಮಾಸಿಫೈ ಸೀನ್ಗಳನ್ನ ಬರೆದಿದ್ದಾರೆ. ಆ್ಯಂಡ್ ಧನಂಜಯ ಫೇಮು, ಡಾಲಿ ಅನ್ನೋ ಫೇಮು, ಮತ್ತು ಅವರು ಯಾವಾಗಲೂ ಸಿನಿಮಾ ವರ್ಕ್ ಆಗೋದೇ ಹಾಗೆ ಅಂತ ಅನಿಸುತ್ತೆ. ಅವರಿಗೆ ಸಿಕ್ಕಿರುವಂತಹ ವರ್ಚಸ್ಸು, ಪ್ರೇಕ್ಷಕರು ಕೊಟ್ಟಂತಹ ಪ್ರೀತಿ, ಅದೇನಿದೆ, ಅವರು ಇಷ್ಟಪಟ್ಟಂತಹ ವಿಷಯ ಏನಿದೆ, ಅದನ್ನು ಇಟ್ಕೊಂಡೇ ಮತ್ತೆ ಅವರಿಗೆ ಉಣಬಡಿಸುವಂಥ ಕೆಲಸ ಮಾಡಬೇಕು. ಅದೇ ಯಾವಾಗಲೂ ರುಚಿಸೋದು ಅನ್ನೋದು ಕೂಡ ಈ ಒಂದು ಟೀಸರ್ ಮೂಲಕ ಗೊತ್ತಾಗ್ತಿದೆ. ವೈಯಕ್ತಿಕವಾಗಿ ನನಗೆ ಅಷ್ಟು ಎಕ್ಸೈಟ್ಮೆಂಟ್ ಆಯಿತು. ಅಂದರೆ ಬಡವ ರಾಸ್ಕಲ್ ಸಿನಿಮಾ ನೋಡಿ ಆ ಒಂದು ಕಂಟೆಂಟು, ಈ ಒಂದು ತಂಡದ ಜೊತೆಗಿನ ಒಂದು ಕನೆಕ್ಷನ್ನು, ಅಣ್ಣ ಫ್ರಮ್ ಮೆಕ್ಸಿಕೋದ ಈ ಒಂದು ಟೀಸರು ನನಗೆ ಆ ರೀತಿಯಾದಂಥ ಎಕ್ಸೈಟ್ಮೆಂಟ್ನ ಕೊಡ್ತಾ ಇದೆ. ಬಿಕಾಸ್ ಡಾಲಿ ಧನಂಜಯ ಒಳಗಿನ ಇನ್ನೊಂದು ಮುಖವನ್ನು ಮತ್ತೆ ಪರಿಚಯಿಸುವಂಥ ಒಂದು ಕೆಲಸವನ್ನು ಶಂಕರ್ ಗುರು ಮಾಡಿದ್ದಾರೆ. ಆ್ಯಂಡ್ ಡಾಲಿ ಧನಂಜಯ ಅಂದರೆ ಈ ಒಂದು ತಂಡಕ್ಕೆ ಆಡಿಯನ್ಸ್ಗೆ ಏನು ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ನಿಮಗೆಲ್ಲ ಗೊತ್ತು, ಧನಂಜಯ ಈ ಹಿಂದೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾಯಿದ್ರು. ಅಂದರೆ ಅಲ್ಲಮ್ಮಯಿಂದ ಹಿಡಿದು ಪ್ರತಿಯೊಂದು ಮಾನ್ಸೂನ್ ಅಂದರೆ ಬೇರೆ ವೆರೈಟಿ ಪಾತ್ರಗಳನ್ನು ಮಾಡಬೇಕು, ನಟನಾಗಿ ವೆರೈಟಿ ಸಿನಿಮಾಗಳನ್ನು ಕೊಡಬೇಕು ಅನ್ನೋ ಹಂಬಲ ಇರುವಂಥ ಒಬ್ಬ ನಟ. ಆದರೆ ಆಡಿಯನ್ಸ್ ಕೇಳೋದೇನು, ನಂಗೆ ಡಾಲಿ ಥರದ್ದೇ ಸಿನಿಮಾ ಬೇಕು, ಬಡವ ರಾಸ್ಕಲ್ ಥರದ್ದೇ ಸಿನಿಮಾ ಬೇಕು, ಧನಂಜಯ ಹೀಗೆ ಇರಬೇಕು, ನಮ್ಗೆ ಈ ಥರನೇ ಮಾತಾಡಬೇಕು. ಆ ಒಂದು ಮಾಸಿಫಿಕೇಷನ್ನ ಯಾವಾಗಲೂ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಒಂದು ಟೀಸರು, ಈ ಟೀಸರ್ಗೆ ಸಿಕ್ಕಿರೋಂಥ ರೆಸ್ಪಾನ್ಸು. ಸೊ ಧನಂಜಯ ಅವ್ರನ್ನ ಈ ರೀತಿ ನೋಡೋದಕ್ಕೆ ಇಷ್ಟಪಡ್ತಾರೆ, ಡಾಲಿ ನಮ್ಗೆ ಈ ರೀತಿಯೇ ಕಾಣಿಸ್ಬೇಕು ಅನ್ನೋದನ್ನು ಇಷ್ಟಪಡ್ತಾರೆ. ಆ್ಯಂಡ್ ಈ ಟೀಸರ್ ವಿಷಯಕ್ಕೆ ಬರುತ್ತಾರಂದರೆ ಕನ್ನಡ ಅಣ್ಣವರು ಅಂತ ಆವಾಗಲೇ ಏನು ಹೇಳಿದೆ ಅದೆಲ್ಲವೂ ತುಂಬ ಚೆನ್ನಾಗಿ ಆವರಿಸ್ಕೊಂಡಿದೆ. ವೈಯಕ್ತಿಕವಾಗಿ ಆ ಟೀಸರಲ್ಲಿ ಅವರು ಧನಂಜಯ ಹಿಂಗೆ ಬಗ್ಗಿ ಎದೊಳ್ಬೇಕಾದ್ರೆ ಆ ಕರ್ನಾಟಕದ ಒಂದು ಪದಕ, ಆ ಒಂದು ಲಾಕೆಟ್ ಏನಿದೆ, ಮೈ ಝುಮ್ ಅನಿಸುತ್ತೆ. ಆ್ಯಂಡ್ ಕೋಳಿ ಕಾಲಿಗೆ ಲಾಂಗ್ ಕಟ್ಟಿ ಎಳಿತಾರೆ. ಆ್ಯಂಡ್ ಕರ್ನಾಟಕದ ಫೇಮಸ್ ಆವಿದ ಅಂತಾರೆ. ಆ್ಯಂಡ್ ಹೌದು, ಅದೇ ಗೆಳೆಯನಿಂದನೇ, ಆ ಗೆಳೆಯನ್ನ ಹಿಡಿದ ಮೇಲೇ ಧನಂಜಯ ಅವರಿಗೆ, ಅಂದರೆ ಹುಡುಗರು ನನ್ನ ಕೈ ಹಿಡಿದ್ರು ಅಂತ ಹೇಳ್ತಾರೆ. ಹೌದು, ಡಾಲಿ ಆಗಿದ್ದು, ಡಾಲಿ ಆಗಿ ಬದುಕನ್ನು ಕಟ್ಕೊಂಡಿದ್ದು ಅದೇ ಲಾಂಗಿಂದ, ಅದೇ ಹುಡುಗರು ಪ್ರೀತಿಯಿಂದ. ಸೊ ಆ ಒಂದು ಡೈಲಾಗು ಕೂಡ ತುಂಬ ಹತ್ತಿರ ಆಗುತ್ತೆ ಆಡಿಯನ್ಸ್ಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಇಷ್ಟಪಡ್ತಿದ್ದಾರೆ, ಕಮೆಂಟ್ಸ್ ಹಂಗೆ ಬರ್ತಿದೆ. ಆ್ಯಂಡ್ ಈ ಒಂದು ಸಿನಿಮಾ ಅಣ್ಣ ಫ್ರಮ್ ಮೆಕ್ಸಿಕೋ, ಬಡವ ರಾಸ್ಕಲ್ ಹೇಗೆ ಒಂದು ದೊಡ್ಡ ಹಿಟ್ಟಾಗಿ ಮಾರ್ಪಾಟಾಯಿತು, ಈ ಸಿನಿಮಾ ಕೂಡ ತುಂಬ ದೊಡ್ಡದಾಗಿ ಹಿಟ್ಟಾಗೋ ಎಲ್ಲ ಲಕ್ಷಣಗಳು ಈ ಒಂದು ಕಂಟೆಂಟಲ್ಲೇ ತೋರಿಸ್ತಾ ಇದ್ದಾರೆ. ಅದೆಲ್ಲದಕ್ಕಿಂತ ಇವರು ತುಂಬ ಸಿನಿಮಾ ಪ್ರೀತಿ, ವಾಸುಕಿ ವೈಭವ್ ಇರುವಂತಹ ಒಂದು ಎನರ್ಜಿ, ಅವರ ಮ್ಯೂಸಿಕ್ ಇರುವಂಥ ಒಂದು ಶಕ್ತಿ, ಮತ್ತು ಅವ್ರಿಗಿರುವಂಥ ಒಂದು ನಾಲೆಜು,
ಈ ಸಿನಿಮಾದಲ್ಲಿ ಭಾಳ ಚೆನ್ನಾಗಿ ಬಳಸಿದ್ದಾರೆ. ನನಗೆ ಖುಷಿಯಾಗಿದೆ ಅಂದರೆ ಮಯೂರ ಫಿಲಮ್ದು ಒಂದು ಬಿ ಜಿ ಎಮ್ ಇದೆ. ಪಲ್ಲವರ ಸೊಕ್ಕಡಗಿಸಿದ ಶಿವಸ್ಕಂದ ವರ್ಮ ಅಂತಂದಾಗ ಒಂದು ಬಿ ಜಿ ಎಮ್ ಬರುತ್ತೆ, ಒಂದು ಬಿ ಜಿ ಎಮ್ ಬರುತ್ತೆ ಮಯೂರ ಫಿಲಮಲ್ಲಿ. ಅದೇ ಬಿ ಜಿ ಎಮ್ ಥರ ಅನಿಸ್ತು ನನಗೆ ಇಲ್ಲಿ ಒಂದು ಪೋರ್ಷನ್ ಆಫ್ ಇದು. ಅದು ಹೆಂಗೆ ಅಂದರೆ ಅದನ್ನು ಎಷ್ಟು ಚೆನ್ನಾಗಿ ನಮ್ಮ ಸಿನಿಮಾಗಳು, ನಮ್ಮ ಪರಂಪರೆ, ನಮ್ಮ ಆ ಸಿನಿಮ್ಯಾಟಿಕ್ ಎಮೋಷನ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡಿದ್ದಾರೆ ಅಂತ ಅನಿಸ್ತು. ತುಂಬ ಎನರ್ಜಿಟಿಕ್ ಆಗಿ ಆ ಒಂದು ಟೀಸರ್ ಫೀಲ್ ಆಗಿದೆ ಅಲ್ಲಿ ನನಗೆ. ಆ್ಯಂಡ್ ಇವರ ಈ ಸಿನಿಮಾ ಮನಸ್ಸುಗಳು, ಈ ಒಂದು ಕನ್ನಡದ ಮನಸ್ಸುಗಳು, ಕನ್ನಡ ಸಿನಿಮಾಗೋಸ್ಕರ ತುಡಿತಾರಂಥ ಮನಸ್ಸುಗಳು, ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಏನು ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥಕೊಂಡಿರುವಂಥ ತಂಡ ಇದು. ಅಷ್ಟು ಚೆನ್ನಾಗಿ ಒಂದು ಟೀಸರಲ್ಲೇ ಹೇಳ್ತಾ ಇದೆ. ಆ್ಯಂಡ್ ಆಯ್ರಾ ಫಿಲಮ್ಸು ಮತ್ತು ರಾಯಲಾ ಸ್ಟುಡಿಯೋಸ್ ಅವರು ಪ್ರೊಡಕ್ಷನ್ನು ತುಂಬ ದೊಡ್ಡ ಸ್ಕೇಲಲ್ಲಿ ಮಾಡಿದ್ದಾರೆ. ಎಷ್ಟು ಕ್ವಾಲಿಟಿ ಆಗಿದೆ ಅನ್ನೋ ಕಂಟೆಂಟ್, ಎಷ್ಟು ಕ್ವಾಲಿಟಿಯಾಗಿ ಅವರು ಪ್ರೊಡಕ್ಷನ್ ಮಾಡಿದ್ದಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಈ ಟೀಸರು. ಅಷ್ಟು ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಡಾಲಿ ಧನಂಜಯ ಚಾರ್ಮಿಂಗ್, ಏನಂತಾರೆ, ಆ ಗೆಲುವಿನ ನಗೆ, ಆಲ್ರೆಡಿ ಆ ಗೆಲುವಿನ ಚಾರ್ಮು ಆ ಮುಖದಲ್ಲಿ ಕಾಣಿಸ್ತಾ ಇದೆ ಈ ಒಂದು ಟೀಸರಲ್ಲಿ. ತುಂಬ ಪಾಸಿಟಿವ್ ಆಗಿದೆ ಈ ಸಿನಿಮಾ. ಟೀಸರ್ ಇಟ್ ಸೆಲ್ಫ್ ತುಂಬ ಪಾಸಿಟಿವ್ ಆಗಿ ನೋಟ್ ಹೇಳ್ತಾ ಇದೆ. ಇಂಡಸ್ಟ್ರಿಯಲ್ಲಿ ಇನ್ನೊಂದು ಹಿಟ್ ಲೋಡಿಂಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ರೇಂಜ್ಗೆ ಈ ಒಂದು ಕಂಟೆಂಟ್ ಲೋಡ್ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಣ್ಣ ಫ್ರಮ್ ಮೆಕ್ಸಿಕೋನ ಜಿ ಸ್ಟುಡಿಯೋಸ್ ರಿಲೀಸ್ ಮಾಡ್ತಾ ಇದೆ. ಸೊ ಲೆಕ್ಕ ಹಾಕೊಳ್ಳಿ ಎಲ್ಲಿಗೆ ಹೋಗಿದೆ, ರೀಚ್ ಆಗಿದೆ ಅಂತ. ಸೊ ಜಿ ಸ್ಟುಡಿಯೋಸ್ ಒನ್ ಆಫ್ ದ ಬಿಗ್ಗೆಸ್ಟ್ ನೆಟ್ವರ್ಕ್ ಇನ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇವತ್ತು. ಸೊ ಅವರು ಈ ಒಂದು ಸಿನಿಮಾನ ತೊಗೊಂಡಿದ್ದಾರೆ, ಅವರು ಈ ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ. ಸೊ ತುಂಬ ದೊಡ್ಡ ಸ್ಕೇಲಲ್ಲಿ ಧನಂಜಯ ಮತ್ತು ಆ್ಯಂಡ್ ಬಡವರಾಸ್ಕಲ್, ಮೇಕರ್ಸ್ ಆಫ್ ಬಡವರಾಸ್ಕಲ್ ಆ್ಯಂಡ್ ಬಡವರಾಸ್ಕಲ್ ಹೀರೋ ಆ್ಯಂಡ್ ಬಡವರಾಸ್ಕಲ್ ತಂಡ. ಅಗೇನ್ ಅಣ್ಣ ಫ್ರಮ್ ಮೆಕ್ಸಿಕೋ, ಆಗಲೇ ಹೇಳ್ದಂಗೆ ಅಣ್ಣವರು ಆ ಒಂದು ಎಮೋಷನು. ನಿನ್ನೆ ಅಷ್ಟೇ ಅಣ್ಣವರ ಜನ್ಮ ಜಯಂತ್ಯೋತ್ಸವ ಆಯಿತು. ಸೊ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದರಿಂದ ಈ ಒಂದು ಕಂಟೆಂಟ್ನ ಹೇಳೋದಕ್ಕೆ ತಡ ಆಗಿದೆ. ಬಟ್ ಬೆಸ್ಟ್ ಕಂಟೆಂಟ್ ರೀ. ಇನ್ನೊಂದು ಸಿನಿಮಾ ಲೋಡಿಂಗ್, ತುಂಬ ಖುಷಿ ಇದೆ. ಈ ಒಂದು ಸಿನಿಮಾ ವಿಚಾರವಾಗಿ ಒಂದಷ್ಟು ತಲೆಯಲ್ಲಿ ಏನೇನೋ ಓಡ್ತಾ ಇದೆ, ಅವೆಲ್ಲವನ್ನೂ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಕೋಳಿ ಕಾಲಿಗೆ ಮಚ್ಚು ಕಟ್ಟಿ ಎಳ್ಸೋಣ, ನಾವು ಡಾಲಿನ ಕರ್ಸೋಣ, ಜೊತೆಗೆ ಒಂದಷ್ಟು ಮಾತಾಡೋಣ. ಒಳ್ಳೊಳ್ಳೆ ವಿಷಯಗಳು ಈ ಸಿನಿಮಾ ವಿಚಾರವಾಗಿ ನಿಮ್ಮ ಮುಂದೆ ಇಡೋಂಥ ಪ್ರಯತ್ನ ಕನ್ನಡ ಪಿಕ್ಚರ್ ಮಾಡುತ್ತೆ. ಸೊ ಬಡವರಾಸ್ಕಲ್ಗೆ ಕನ್ನಡ ಪಿಕ್ಚರ್ ಆಡಿಯನ್ಸು ನೀವೇನು ಪ್ರೀತಿ ಕೊಟ್ಟಿದ್ರಿ, ನೀವು ಯಾವ ರೀತಿ ಪ್ರೋತ್ಸಾಹಿಸಿದ್ರಿ, ಅದೇ ರೀತಿಯಾದಂಥ ಒಂದು ವಿಶೇಷ ಕಂಟೆಂಟ್ಸು ಈ ಒಂದು ಕಾಂಬಿನೇಷನಲ್ಲಿ ಅಗೇನ್ ನಾವು ಮಾಡ್ತೀವಿ ಅಂತ ಹೇಳ್ತಾ, ಇನ್ನೊಂದು ವಿಶೇಷ ವಿಚಾರ ಹೇಳಬೇಕು ನಾನು ಧನಂಜಯ ಅವ್ರ ಬಗ್ಗೆ. ಅಂದರೆ ಸಿನಿಮಾ ಬರಗಾಲ, ಸಿನಿಮಾಗಳು ವರ್ಕ್ ಆಗ್ತಿಲ್ಲ, ಇಲ್ಲೊಂದು ಸಿನಿಮಾ ರಿಲೀಸ್ ಆಗ್ತಿದೆ, ವರ್ಕ್ ಆಗ್ತಿದೆ, ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಮಾತ್ರ ಇಂಡಸ್ಟ್ರಿಯಲ್ಲಿ ಆಗ್ತಿದೆ, ಕೋವಿಡ್ ಬಂತು, ಈ ಥರ ಸಿನಿಮಾಗಳು ಬಿತ್ತು. ಆಮೇಲೆ ಈ ರೀತಿಯಾಗಿ ಪ್ರತಿ ವರ್ಷ ಒಂದು ಸಿನಿಮಾ 2 ಸಿನಿಮಾ ಹಿಟ್ಟಾಗುತ್ತೆ, ಉಳಿದಿದ್ದೆಲ್ಲವೂ ಹೋಗುತ್ತೆ. ಆ ಒಂದು ಏನಂತಾರೆ ಸಂಕಷ್ಟ, ನೋವು, ನಿರ್ಮಾಪಕರು ಬರ್ತಿಲ್ಲ, ದುಡ್ಡು ಹಾಕೋರಿಲ್ಲ. ಇಂಥ ಸಂದರ್ಭದಲ್ಲಿ ಅದೆಲ್ಲವನ್ನು ಬಿಟ್ಟು ಕೆಲಸ ಇದೆಯೋ ಇಲ್ವೋ ನಿರಂತರವಾಗಿ ಕೆಲಸ ಮಾಡ್ತಿರುವಂತಹ ಒಬ್ಬ ನಟ ಡಾಲಿ ಧನಂಜಯ. ಮತ್ತು ಅವರು ಪ್ರೊಡಕ್ಷನ್ ಹೌಸ್ ಬಗ್ಗೆ ವಿಶೇಷವಾಗಿ ಹೇಳಬೇಕು. ಡಾಲಿ ಪಿಕ್ಚರ್ಸು ಯಾವಾಗ ಅವರು ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ್ರು, ಅಲ್ಲಿಂದ ಬಡವರಾಸ್ಕರಿಂದ ಇಲ್ಲಿವರೆಗೂ ಸುಮಾರು ಒಂದು 10 ಸಿನಿಮಾ, 10 ಕಂಟೆಂಟು, ಅದು 10 ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ. ಈಗ ರೀಸೆಂಟಾಗಿ ಜೆರಾಕ್ಸ್ ಅನ್ನೋ ಒಂದು ವೆಬ್ ಸೀರೀಸ್ ಕೂಡ ಅವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ. ಅದು ಕೂಡ ತುಂಬ ಜನಪ್ರಿಯತೆ ಕಂಡುಕೊಂಡಿದೆ ಮತ್ತು ಪಡ್ಕೊಂಡಿದೆ. ಆ ಒಂದು ವೆಬ್ ಸೀರೀಸು ZEE5ನಲ್ಲಿ ಒಳ್ಳೆ ಯಶಸ್ವಿಯಾಗಿ ರನ್ ಆಗ್ತಿದೆ. ಇದರ ಜೊತೆಗೆ ಅವರದ್ದೇ ಮದರ್ ಪ್ರಾಮಿಸ್ ಅಂತ ರೀಸೆಂಟಾಗಿ ಒಂದು ಸಿನಿಮಾದ ಟೀಸರ್ ರಿಲೀಸ್ ಮಾಡಿದರು, ಸಾಂಗ್ ರಿಲೀಸ್ ಮಾಡಿದರು, ಆ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ರು. ಮದರ್ ಪ್ರಾಮಿಸ್ ಒನ್ ಆಫ್ ದ ಪ್ರಾಮಿಸಿಂಗ್ ಕಂಟೆಂಟ್. ಆ್ಯಂಡ್ ಈ ಥರದ ವಿಶೇಷ ಕಂಟೆಂಟ್ಗಳು, ಎಂಟರ್ಟೈನಿಂಗ್ ಕಂಟೆಂಟ್ಗಳನ್ನು ಕೊಡುವಂಥ ಹಂಬಲ ಇರುವಂಥ ಒಂದು ತಂಡ ಡಾಲಿ ಪಿಕ್ಚರ್ಸ್. ಆ್ಯಂಡ್ ಆ ಒಂದು ಸಿನಿಮಾಗೋಸ್ಕರ ಕೂಡ ವೆಯ್ಟಿಂಗು. ಅದರ ಜೊತೆಗೆ ಹೆಗ್ಗಣ ಮುದ್ದು ಅನ್ನೋ ಒಂದು ಸಿನಿಮಾ, ಅದು ಕೂಡ ಒನ್ ಆಫ್ ದ ಬೆಸ್ಟ್ ಸ್ಕ್ರಿಪ್ಟ್ ಅಂತ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಟಾಕು. ಆಲ್ರೆಡಿ ಅದೊಂದು ಕಂಟೆಂಟ್ ರೆಡಿ ಆಗ್ತಾ ಇದೆ. ಸೊ ಹೆಗ್ಗಣ ಮುದ್ದು ಮತ್ತು ಮದರ್ ಪ್ರಾಮಿಸ್ ಫಸ್ಟು ರಿಲೀಸ್ ಆಗೋ ಸಾಧ್ಯತೆ ಇದೆ. ಅದರ ನಂತರ ಅಣ್ಣ ಫ್ರಮ್ ಮೆಕ್ಸಿಕೋ ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಿದೆ. ಬಟ್ ಡಾಲಿ ಪಿಕ್ಚರ್ಸ ಒಂದು ಎಫರ್ಟು ಮತ್ತು ಧನಂಜಯ ಅವರ ಒಂದು ಸಿನಿಮಾ ಹಂಬಲ, ಸಿನಿಮೋತ್ಸಾಹಕ್ಕೆ ನಿಜವಾಗ್ಲೂ ಹೆಮ್ಮೆ ಅಂತ ಅನಿಸುತ್ತೆ ಅವರು ಮಾಡ್ತಿರುವಂಥ ಕೆಲಸಗಳು. ವಿಶೇಷವಾಗಿ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಪ್ರೊಡಕ್ಷನ್ ಹೌಸ್ಗಳಿದ್ದಾವೆ, ದೊಡ್ಡ ದೊಡ್ಡ ಪ್ರೊಡಕ್ಷನ್ 2-3 ನಿರಂತರವಾಗಿ ಸಿನಿಮಾಗಳು ಮಾಡ್ತಿರೋಂಥದ್ದು. ಇಂಥದ್ರಲ್ಲಿ ಒಬ್ಬ ನಟನಾಗಿ ಬಂದು ನಿಂತು ತನಗೆ ಸಿಕ್ಕಂತಹ ಸಂಭಾವನೆಯಲ್ಲಿ ಒಂದಷ್ಟು ಸಿನಿಮಾಗಳನ್ನು ಮಾಡಿ ಮತ್ತೆ ಸಿನಿಮಾದಿಂದ ಸಿನಿಮಾಗೆ ಸೋಲು ಗೆಲುವನ್ನು ಲೆಕ್ಕಿಸಿದೆ. ಒಂದು ಸಿನಿಮಾ ಸಕ್ಸಸ್ ಆಯಿತು, ಒಂದು ಸಿನಿಮಾ ಬಿತ್ತು, ಇನ್ನೊಂದು ಸಿನಿಮಾ ಹೋಯ್ತು. ಇದೇನೇ ಆದ್ರೂ ಕೂಡ ನಿರಂತರವಾಗಿ ಸಿನಿಮಾ ಮಾಡ್ತಿರುವಂತಹ ಡಾಲಿ ಪಿಕ್ಚರ್ಸ್ ಇನ್ನೊಂದಷ್ಟು ಕಂಟೆಂಟ್ಸ್ನ ಪ್ರೊಡ್ಯೂಸ್ ಮಾಡಲಿ, ಒಳ್ಳೆಯದಾಗಲಿ ಆ ಒಂದು ತಂಡಕ್ಕೆ ಅಂತ ನನ್ನ ಒಂದು ವೈಯಕ್ತಿಕವಾಗಿ ಒಂದು ವಿಶ್ಯು. ಕನ್ನಡ ಪಿಕ್ಚರ್ ಯಾವತ್ತೂ ಕೂಡ ಈ ಥರದ ತಂಡಗಳ ಜೊತೆ, ಈ ಥರದ ಸಿನಿಮೋತ್ಸಾಹಿಗಳ ಜೊತೆ ನಿರಂತರವಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಣ್ಣ ಫ್ರಮ್ ಮೆಕ್ಸಿಕೋ ಅದೇ ರೀತಿಯಾದಂಥ ಉತ್ಸುಕರಾದಂತಹ ಒಂದು ತಂಡ, ಒಂದು ಪ್ರೊಡಕ್ಷನ್ ಹೌಸ್ನ ಡಾಲಿ ಇಂಟ್ರಡ್ಯೂಸ್ ಮಾಡ್ತಿದ್ದಾರೆ. ಅಗೇನ್ ಧನಂಜಯ ಈ ಒಂದು ಸಿನಿಮಾ ಪ್ಯಾಷನ್ ಇರುವಂತಹ ಸಿನಿಮೋತ್ಸಾಹಿಗಳನ್ನು ಒಟ್ಟುಗೂಡಿಸೋದ್ರಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ. ಈ ಥರದ ಕೆಲಸಗಳು ಎಲ್ಲರೂ ಕೂಡ ಮಾಡಬೇಕು ಅನ್ನೋದೇ ನನ್ನ ಅಭಿಲಾಷೆ. ಒಂದಷ್ಟು ಸಿನಿಮಾಗಳು, ಒಂದಷ್ಟು ಪ್ರತಿಭೆಗಳು ಹೊರಗೆ ಬರುತ್ತೆ, ಸಿನಿಮಾಗಳಾಗುತ್ತೆ, ಇಂಡಸ್ಟ್ರಿ ಲವಲವಿಕೆಯಿಂದ ಇರುತ್ತೆ. ಸೊ ಈ ರೀತಿಯಾದಂಥ ಕೆಲಸಗಳನ್ನು ಎಲ್ಲರೂ ಕೂಡ ಮಾಡಲಿ ಅನ್ನೋದೇ ನನ್ನ ಒಂದು ಆಶಯ. ಅಣ್ಣ ಫ್ರಮ್ ಮೆಕ್ಸಿಕೋ ನಿಜವಾಗ್ಲೂ ಬ್ಯೂಟಿಫುಲ್, ಎಕ್ಸೈಟೆಡ್. ಅದಕ್ಕೆ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ. ಅಣ್ಣ ಫ್ರಮ್ ಮೆಕ್ಸಿಕೋ
ಇದಲ್ಲದೆ ತುಂಬ ವಿಷಯಗಳಿದೆಯಂತೆ. ಪ್ರೆಸ್ ಮೀಟಲ್ಲಿ ಒಂದಷ್ಟು ವಿಷಯಗಳನ್ನ ಕೇಳಿದೆ. ಹೀರೋಯಿನು ಈ ಹಾಡುಗಳನ್ನ ಕೇಳಬೇಕು ನೀವು, ಈ ಹಾಡುಗಳು ವೆಯ್ಟಿಂಗ್ ನಾನು ಅಂದರೆ ಹಾಡು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಾಸುಕಿ ವೈಭವ್ ಈ ಸಲ ಇನ್ನೊಂದು ಲೆವೆಲ್ಗೆ ರೀಚ್ ಆಗ್ತಾರೆ. ಅವ್ರು ಮಾಡಿರೋ ಕಂಟೆಂಟ್ಸ್ ಅಷ್ಟು ಅದ್ಭುತವಾಗಿದೆ, ಹಾಡುಗಳೇ ವಿಶೇಷ ಈ ಸಿನಿಮಾದಲ್ಲಿ ಅಂತ ಒಬ್ಬರು ಹೇಳ್ತಿದ್ದಾರೆ. ಆ್ಯಂಡು ಸಾಹಸಗಳು ವಿಶೇಷ ಅಂತ ಇನ್ನೊಬ್ರು ಹೇಳ್ತಾ ಇದ್ದಾರೆ. ಡೈಲಾಗ್ಸ್ ಅಲ್ಟಿಮೇಟ್ ಅಂತ ಮತ್ತೊಬ್ರು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಆ ತಂಡದಿಂದ ಒಂದಷ್ಟು ವಿಷಯಗಳು ಆಚೆ ಬರ್ತಾ ಇದೆ. ಓಕೆ, ವೆಲ್, ಸೂಪರ್. ಈ ಒಂದು 2026ರ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ಲೋಡ್ ಆಗ್ತಿದೆ. ಸೊ ಅದರ ಬಗ್ಗೆ ಒಂದು ಎಕ್ಸೈಟ್ಮೆಂಟ್ ಇಲ್ಲಿಂದ ಶುರುವಾಗಿದೆ. ನಾವು ಕೂಡ ಈ ಒಂದು ಸಿನಿಮಾ ವಿಚಾರಗಳಿಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಿರಂತರವಾಗಿ ಮಾಡ್ತೀವಿ. ನಮಸ್ಕಾರ.